ಅವ್ರೆ ನೋಡಿ ಇದೇ ತರ ಏನಾಗುತ್ತೆ, ತುಂಬಾ ಹುಷಾರಾಗಿರ್ಬೇಕು. ಪಬ್ಲಿಕ್ ಇದು ಏನ್ ಮಾಡ್ತಾರೋ ವಿಡಿಯೋ ಅಂದ್ರೆ ಪಬ್ಲಿಕ್ ಅವೇರ್ನೆಸ್ ವಿಡಿಯೋ ಇದು. ನೀವು ಯಾವತ್ತೂ ಹುಷಾರಾಗಿ ಕರೆಕ್ಟ್ ಆಗಿ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಟ್ರಾಫಿಕ್ ರೂಲ್ಸ್ ನ ಫಾಲೋ ಮಾಡಿದ್ರೆ ನಿಮ್ಗೆ ಏನು ತೊಂದರೆ ಆಗಲ್ಲ. ಯಾವಾಗ ನೀವು ಟ್ರಾಫಿಕ್ ನ ಇದನ್ನೆಲ್ಲ ನೀವು ರೂಲ್ಸ್ ಬ್ರೇಕ್ ಮಾಡ್ತಿರೋ ಅವಾಗ ಏನಾಗುತ್ತೆ, ನಿಮ್ಗೆ ಅವ್ರು ಹಿಡಿತಾರೆ, ಫೈನ್ ಹಾಕ್ತಾರೆ. ಅಲ್ಲಿ ಎವಿಡೆನ್ಸ್ ಇರ್ತದೆ, ಪ್ರೂಫ್ ಇರ್ತದೆ ಏನೇನು ನೀವು ರೂಲ್ಸ್ ಬ್ರೇಕ್ ಮಾಡಿದ್ದೀರಾ ಅಂತ. ಅದ್ರ ಪ್ರಕಾರ ಅವರು ಫೈನ್ ಹಾಕಿ ನಿಮ್ಗೆ ದಂಡ ಹಾಕ್ತಾರೆ. ಅಲ್ಲೇ ಆದ್ರೆ ಸ್ಪಾಟಲ್ಲಿ ಕಟ್ಟಿ, ಇಲ್ಲ ಅಂದ್ರೆ ಬಿಲ್ ಕೊಡ್ತಾರೆ, ಹೋಗ್ಬಿಟ್ಟು ಕೋರ್ಟಲ್ಲಿ ಕಟ್ಟಿ ಅಂತ ಹೇಳ್ತಾರೆ. ಇದಾರೆ ಒಂದು ಇವಾಗ ನೋಡಿ 4 ಪೊಲೀಸ್ ಅವರಿದ್ದಾರೆ ಇಲ್ಲಿ. ಮಧ್ಯಾಹ್ನ 12:30 ಇವಾಗ. ಇದನ್ನ ಏನಂದ್ರೆ ಹುಷಾರಾಗಿ ಅವರು ಇರ್ಬೇಕು. ಪಬ್ಲಿಕ್ ಏನಂದ್ರೆ ಮೇಂಟೈನ್ ಮಾಡ್ಬೇಕು ಅವ್ರು ಕರೆಕ್ಟ್ ಆಗಿ. ಏನೋ ಡಾಕ್ಯುಮೆಂಟ್ಸ್ ಇಟ್ಕೊಂಡ್ರೆ ಅದೇನು ಉಲ್ಲಂಘನೆ ಆಗಲ್ಲ. ಯಾವಾಗ ಇದು ಸಿಗ್ನಲ್ ಜಂಪ್ ಮಾಡ್ತಿರೋ ಅವಾಗ ಉಲ್ಲಂಘನೆಗಳಾಗುತ್ತೆ. ಆಮೇಲೆ ಹೆಲ್ಮೆಟ್ ಇಲ್ಲ, ಡಾಕ್ಯುಮೆಂಟ್ ಇಲ್ಲ, ಅವ್ರಿಗೆ ಸುಮ್ಮನೆ ರಿಕ್ವೆಸ್ಟ್ ಮಾಡೋ ಬದಲು ಕರೆಕ್ಟ್ ಆಗಿರಿ. ಕರೆಕ್ಟ್ ಆಗಿದ್ರೆ ಅವರು ಕರೆಕ್ಟ್ ಆಗಿರ್ತಾರೆ. ಅವರು ಸುಮ್ಮನೆ ಹಿಡಿದು ಅವ್ರ ಫೈನ್ ಹಾಕಲ್ಲ ನಿಮಗೆ. ಇದು ಇವತ್ತು ಹಲಸೂರು ಲೇಕ್ ಹತ್ರ ಇದೆ ನಿಮ್ಮ ಏನು ಶಾಂತಿ ಸಾಗರ ಹಾಸ್ಪಿಟ್ಲ್ ಮುಂಭಾಗ ಶ್ರೀ ನಾರಾಯಣ ಸಮಿತಿ ದೇವಸ್ಥಾನ ಹತ್ರ ಹಲಸೂರು ಲೇಕ್ ಪಕ್ಕದಲ್ಲಿ ಲೇಕ್ ವ್ಯೂ ಮಹಾಗಣಪತಿ ಹಲಸೂರು ಲೇಕ್ ಹತ್ರ ಬಂದಿದ್ದೀವಿ ನಾವು. ಇಲ್ಲಿ ಶ್ರೀ ನಾರಾಯಣ ಸಮಿತಿ ದೇವಸ್ಥಾನ ಹಾಗೂ ಶ್ರೀ ದಿವ್ಯಾ ಕ್ಯಾಫೆ ಆಪೋಸಿಟ್ ಪೊಲೀಸ್ ಅವರು ಚೆಕ್ ಮಾಡ್ತವ್ರೆ. ಏನು ಅಂದ್ರೆ ಇವಾಗ ಸುಮಾರು ಜನ ರೂಲ್ಸ್ ಎಲ್ಲ ಬ್ರೇಕ್ ಮಾಡ್ತಾರೆ ಟ್ರಾಫಿಕ್ಗೆ ಅಂತ. ನೋಡೋಣ, ಇವರು ಇವಾಗ ಎಲ್ಲ ಈ ತರ ಮಾಡ್ತವ್ರೆ, ಎಲ್ಲ ಗಾಡಿಗಳನ್ನೆಲ್ಲ ಹಿಡಿತವ್ರೆ. ಸೊ ಇಲ್ಲಿ ಏನಾಗಿದೆ, ಒಂದು ASIಗಳಿದ್ದಾರೆ, ಕಾನ್ಸ್ಟೇಬಲ್ಸ್ ಎಲ್ಲ ಇದ್ದಾರೆ ಇಲ್ಲಿ. ಇದು ನಿಮ್ಮ ಹಲಸೂರು ಲೇಕು ಹಾಗೂ ಏನು ಈ ದೇವಸ್ಥಾನ ಆಪೋಸಿಟ್ ಶ್ರೀ ನಾರಾಯಣ ಸಮಿತಿ ದೇವಸ್ಥಾನ ಮುಂಭಾಗ ಇದ್ದಾರೆ. ಕಾರ್ಯಾಚರಣೆ ಮಾಡ್ತಾವ್ರೆ, ಎಲ್ಲ ಹಿಡಿದವ್ರೆ 4-5 ಗಾಡಿಗಳನ್ನ. ಅಲ್ಲಿ ವಿತೌಟ್ ಹೆಲ್ಮೆಟ್ ಎಲ್ಲ ಸಿಕ್ಕಿದ್ದಾರೆ. ಏನಕ್ಕಂದ್ರೆ ಇವಾಗ 2 ವೀಲರ್ ಓಡಿಸುವಾಗ ಇವರೆಲ್ಲ ಜನ ಎಲ್ಲ ಏನ್ ಮಾಡ್ತಾರೆ, ಸ್ವಲ್ಪ ರೂಲ್ಸ್ ಎಲ್ಲ ಬ್ರೇಕ್ ಮಾಡಿರ್ತಾರೆ. ಸಿಗ್ನಲ್ ಜಂಪ್ ಇಂದ ಹಿಡ್ಕೊಂಡು 1 ವೇನಲ್ಲಿ ವಿತೌಟ್ ಹೆಲ್ಮೆಟ್, ಟ್ರಿಬಲ್ ರೈಡಿಂಗು. ಅದರಲ್ಲಿ ಈ ಸ್ಕೂಲು ಕಾಲೇಜ್ ಹುಡುಗರುಗಳಿಗೆಲ್ಲ ಗಾಡಿಗಳು ತುಂಬಾ ಆಗಿದೆ, ತುಂಬಾ ಓಡಿಸ್ತಾರೆ ಹುಡುಗರು. ಅದನ್ನ ಈ ಸಮಯದಲ್ಲಿ ಯುವಕರಿಗೆ, ಏನೋ ಒಂದು ಸ್ಟೂಡೆಂಟ್ಸು, ಸ್ಕೂಲ್ ಶಾಲಾ ಕಾಲೇಜು ಮಕ್ಕಳಿಗೆ ಗಾಡಿಗಳನ್ನೆಲ್ಲ ಕೊಡಬಾರ್ದು. ನೋಡಿ, ಎಲ್ಲಾದ್ರೂ ಹೋಗ್ಲಿ ಇವರೇ ರೂಲ್ಸ್ ಜಾಸ್ತಿ ಬ್ರೇಕ್ ಮಾಡೋದು ಅವರೇ, ಹುಡುಗರೇ, ಯುವಕರೇ. ಅದರಲ್ಲೂ ಒಳ್ಳೊಳ್ಳೆ ಹುಡುಗರೆಲ್ಲ ಇರ್ತಾರೆ, ಡಿಸೆಂಟ್ ಆಗಿ ಹೋಗ್ತಾರೆ, ಡಿಸೆಂಟ್ ಆಗಿ ಬರ್ತಾರೆ, ಯಾರಿಗೂ ತೊಂದರೆ ಕೊಡಲ್ಲ. ಆದ್ರೆ ಮ್ಯಾಕ್ಸಿಮಮ್ ಏನ್ ಮಾಡ್ತಾರೆ, ಶಾಲಾ ಮಕ್ಕಳು ಆಮೇಲೆ ಕಾಲೇಜು ಹುಡುಗರು ತುಂಬಾ ಅತಿ ಜಾಸ್ತಿ ರೂಲ್ಸ್ ಬ್ರೇಕ್ ಮಾಡ್ತಾ ಇರೋದು ಯುವಕರು, ಸ್ಟೂಡೆಂಟ್ಸು, ಕಾಲೇಜ್ ಮಕ್ಕಳು. ಅದನ್ನ ಅವರು ಪೋಷಕರು, ಅವರು ಪೇರೆಂಟ್ಸ್ ಇದಾರಲ್ಲ, ಅವರು ಏನ್ ಮಾಡ್ಬೇಕು, ಅವ್ರನ್ನ ಇದು ಮಾಡ್ಬೇಕು, ಏನೋ ಹಿಡಿದು ಅವ್ರಿಗೆ ನೋಡಪ್ಪ, ಲೈಸೆನ್ಸು ಇದ್ರೆ ಕರೆಕ್ಟ್ ಆಗಿ ಹೆಲ್ಮೆಟ್ ಹಾಕೊಂಡು ಕರೆಕ್ಟ್ ಆಗಿ ಹೋಗಿ ಕರೆಕ್ಟ್ ಆಗಿ ಬರ್ಬೇಕು ಅಂತ ಫಾಲೋ ಮಾಡ್ಬೇಕು. ಏನಾಗುತ್ತೆ, ಮಕ್ಕಳು ಗಾಡಿಗಳು ಕೊಟ್ಬಿಡ್ತಾರೆ. 2 ವೀಲರ್ಸ್ ಎಲ್ಲ ಕೊಟ್ಟಾಗ ಏನಾಗುತ್ತೆ, ಅವರು ಎಲ್ಲಂದ್ರೆ ಅಲ್ಲಿ ಹೋಗೋದು, ಡಿಸ್ಟರ್ಬ್ ಮಾಡೋದು, ರೂಲ್ಸ್ ಬ್ರೇಕ್ ಮಾಡೋದು, ಸಿಗ್ನಲ್ ಜಂಪ್ ಮಾಡೋದು, ಟ್ರಿಬಲ್ ರೈಡಿಂಗ್ ಮಾಡೋದು, ಏನೋ ವಿತೌಟ್ ಹೆಲ್ಮೆಟ್ ಗಾಡಿ ಓಡಿಸೋದು ತುಂಬಾನೇ ಆಗ್ಬಿಟ್ಟಿದೆ. ಅದಕ್ಕೆ ಬೆಂಗಳೂರಲ್ಲಿ ಇವಾಗ ಈ ತರ ಅಲ್ಲಲ್ಲೇ ಚೆಕಿಂಗ್ ಮಾಡ್ತವ್ರೆ ಟ್ರಾಫಿಕ್ ಪೊಲೀಸರು. ಅದರಲ್ಲಿ ಏನಾಗಿದೆ ಅಂದ್ರೆ ಸುಮಾರು
ಜನ ಪಬ್ಲಿಕ್ ಏನ್ ಮಾಡ್ತಾರೆ, ತುಂಬಾನೇ ಟ್ರಾಫಿಕ್ ಏನ್ ರೂಲ್ಸ್ ನ ಬ್ರೇಕ್ ಮಾಡ್ತಾರೆ. ಹುಷಾರಾಗಿರಿ, ರೂಲ್ಸ್ ಬ್ರೇಕ್ ಮಾಡ್ಬೇಡಿ. ಒಂದೊಂದು ಗಾಡಿ ಮೇಲೆ 5,000, 10,000, 15,000, 20,000 ಫೈನ್ಗಳು ಬಿದ್ದಿದೆ. ಅದಕ್ಕೆ ಹುಷಾರಾಗಿ ಆ ಏನೋ ಒಂದು ರೂಲ್ಸ್ ಬ್ರೇಕ್ ಮಾಡದೆ ಗಾಡಿಗಳನ್ನೆಲ್ಲ ಚಲಾಯಿಸಿ ಅಂತ ನಾವು ಹೇಳ್ತೀವಿ. ಆಮೇಲೆ ಏನಂದ್ರೆ ಈ ಟ್ರಾಫಿಕ್ ಪೊಲೀಸ್ ಇಂದ ತುಂಬಾನೇ ಒಳ್ಳೆ ಕೆಲ್ಸಗಳು ಮಾಡ್ತಾವ್ರೆ. ಆದ್ರೆ ಎಲ್ಲೋ ಒಂದು ಕಾರಣ, ಏನೋ ಒಂದು ಯಾವ್ದೋ ಒಂದು ಪೊಲೀಸರು ಏನ್ ಮಾಡ್ತಾರೆ, ಅಲ್ಲಲ್ಲೇ ಸ್ವಲ್ಪ ಪಬ್ಲಿಕ್ ಜೊತೆ ಹಾರ್ಶ್ ಆಗಿ ಮಾತಾಡ್ತಾರೆ. ಆಮೇಲೆ ಅವ್ರನ್ನ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ತುಂಬಾನೇ ಓವರ್ ಇದರಿಂದ ಮಾತಾಡ್ತಾರೆ. ಪಬ್ಲಿಕ್ ಎಷ್ಟು ರಿಕ್ವೆಸ್ಟ್ ಮಾಡಿದ್ರು ಬಿಡಲ್ಲ ಅಂತ. ದಟ್ ಈಸ್ ಆಲ್ ಗುಡ್. ಬಟ್ ಏನೇ ಒಂದು ಕಾರಣಕ್ಕೆ ಪಬ್ಲಿಕ್ ಒಂದು ರಿಕ್ವೆಸ್ಟ್ ಮಾಡಿದಾಗ ಫೈನ್ ಕಟ್ರೆ ಅಲ್ಲೇ ಗಾಡಿಗಳು ಬಿಡೋ ತರ ಮಾಡ್ಬೇಕು ಪೊಲೀಸವರು. ಇದನ್ನ ಜನ ಎಷ್ಟು ಮಟ್ಟಕ್ಕೆ ಫಾಲೋ ಮಾಡ್ತಾರೆ ರೂಲ್ಸ್ ಅದೆಲ್ಲ ಇರ್ತದೆ. ಜನರದ್ದು ಪಬ್ಲಿಕ್ ತಪ್ಪಿರ್ತದೆ, ಮಿಸ್ಟೇಕ್ ಇರ್ತದೆ. ಆದ್ರೆ ಪೊಲೀಸ್ ಅವರು ಏನ್ ಮಾಡ್ಬೇಕು, ಸ್ವಲ್ಪ ಜನರ ಜೊತೆ ನೋಡಿ, ಇವಾಗ ಯಾವ್ದೋ ಒಂದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಗಾಡಿ ಬಂದಿದೆ, ಅದ್ರಲ್ಲಿ ನೋಡಿ ಎಷ್ಟು ಹೆವಿ ಲೋಡ್ ಇದೆ. ಫುಲ್ ಲೋಡ್ ಹಾಕೊಂಡ್ಬಿಟ್ಟು ಹೋಗ್ತಾವನ ಅವನು. ಯಾರೋ ಒಂದು ಬ್ಲ್ಯಾಕ್ ಶರ್ಟ್ ಹುಡುಗ, ಅವ್ನಿಗೇನೋ ಇದು ಮಾಡ್ತಿದ್ರು. ಇವಾಗ ಒಂದು ಸಿಲಿಂಡರ್ ಗಾಡಿ ಬಂತು, ಇಲ್ಲಿ ಲಾರಿ ನಿಲ್ಸವ್ರೆ ಇಲ್ಲಿ. ಸೊ ಅವ್ರು ಏನ್ ಮಾಡವ್ರೆ, ಆ ಡ್ರೈವರು ಅಲ್ಲಿ ಹೋಗ್ತಾವ್ ನೋಡಿ, ಅಲ್ಲಿ ಇಟ್ಕೊಂಡು ಹಾಕೊಂಡು ಹೋಗ್ತಾವನೆ. ಅಲ್ಲಿ ಪೊಲೀಸವ್ರ ಹತ್ರ ಹೋಗ್ತಾವನೆ ಅವನು. ಅಲ್ಲಿ ಏನೋ ಅವನು ಸಿಗ್ನಲ್ ಏನೋ ಜಂಪ್ ಮಾಡಿ ಈ ಕಡೆ ಬಂದವನೆ. ಸೊ ಅಲ್ಲಿ ಈ ತರ ಪೊಲೀಸರು ಚೆಕ್ ಮಾಡೋದು ಸರಿನೇ. ಬಟ್ ಅವ್ರನ್ನ ಪಬ್ಲಿಕ್ ನ ಸ್ವಲ್ಪ ಹಾರ್ಶ್ ಆಗಿ ಮಾತಾಡೋದೆಲ್ಲ ಸ್ಟಾಪ್ ಮಾಡಬೇಕು. ಸ್ಟಾಪ್ ಮಾಡಿ ಅವ್ರನ್ನ ಏನಿದೆ ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡಿದ್ಮೇಲೆ ಪಬ್ಲಿಕ್ ಸ್ವಲ್ಪ ರಾಂಗ್ ಆಗಿ ಮಾತಾಡ್ತಾರೆ, ಅದನ್ನು ತಪ್ಪೆ. ಎಲ್ಲೋ ಒಂದು ಕಾರಣ, ಒಂದು ಹ್ಯೂಮ್ಯಾನಿಟಿ, ಒಂದು ಮನುಷ್ಯತ್ವ ಅಂತ ಇರುತ್ತೆ, ಅದನ್ನ ಫಾಲೋ ಮಾಡಬೇಕು ಅಂತ ಹೇಳಕ್ ಬಯಸ್ತೀನಿ ವೀಕ್ಷಕರೇ. ಆಮೇಲೆ ಇದೇ ತರ ನಮ್ಮ ವಿಡಿಯೋನ ಶೇರ್ ಮಾಡಿ, ಕಮೆಂಟ್ಸ್ ಕೊಡಿ. ಆಮೇಲೆ ನಿಮ್ಮ ಸರೌಂಡಿಂಗ್ಸ್ ಅಲ್ಲಿ ಏನಾದ್ರು ಯಾವುದೇ ಒಂದು ಅಭಿವೃದ್ಧಿ, ಒಂದು ಸಮಾಜಕ್ಕೆ ಒಳ್ಳೆ ಆಗೋ ಒಂದು ಕವರೇಜಸ್ ವಿಡಿಯೋಸ್ ಇದ್ರೆ ನಮ್ಗೆ ತಲುಪಿಸಿ. ನಾವು ಎಲ್ಲಾ ಕಡೆ ಅದನ್ನ ಪ್ರಚಾರ ಮಾಡ್ತೀವಿ. ಏನ್ ಸರಿ ಏನ್ ತಪ್ಪು ಅಂತ ನಾವು ನೋಡ್ತೀವಿ. ಅದಕ್ಕೋಸ್ಕರ ನೋಡಿ, ಯಾರೋ ಇವಾಗ ಸಿಗ್ನಲ್ ಜಂಪ್ ಮಾಡೋಣ ಆಟೋ, ಅಲ್ಲಿಂದ ಅವ್ರು ಎಷ್ಟು ಹೇಳಿದ್ರು ಕೇಳಲ್ಲ, ಸಿಗ್ನಲ್ ಜಂಪ್ ಮಾಡಿ ಬಂದವನೆ. ಇಲ್ಲಿ ಅವ್ರು ಹಿಡಿದು ಆಟೋನ, ಅವರು ಇನ್ನೂ ಇಬ್ರು ಪೊಲೀಸ್ ಆಫೀಸರ್ಸ್ ಇದ್ರು, ಅಲ್ಲಿಂದ ಒಳಗಡೆಯಿಂದ ಬಂದ್ರು ಅವರು. ನೋಡಿ ಅವನು ಇದಾಕಿಲ್ಲ, ಏನೋ ಯೂನಿಫಾರ್ಮ್ ಹಾಕಿಲ್ಲ. ಆ ಯೂನಿಫಾರ್ಮ್ ನ ಎತ್ತಿಕ್ಬಿಟ್ಟು ಆಟೋ ಅವರು ಒಳ್ಳೆ ಜಾಲಿಯಾಗಿ ಕಲರ್ ಡ್ರೆಸ್ ಹಾಕೊಂಡು ಮಸ್ತಾಗಿ ಬರ್ತಾರೆ. ಯೂನಿಫಾರ್ಮ್ ಹಾಕ್ಬೇಕು ಅವರು, ಯೂನಿಫಾರ್ಮ್ ಹಾಕದೆ ಹಂಗೆ ಬಂದವ್ರೆ. ಅದನ್ನ ಹಿಡ್ದು ಆಮೇಲೆ ಸಿಗ್ನಲ್ ಜಂಪ್ ಏನೋ ಮಾಡಿದಾನೆ ಯಪ್ಪ, ಅದನ್ನ ಗಾಡಿನ ಹಿಡ್ದು ಅಲ್ಲಿ ಬಂದು ಅವ್ರನ್ನ ಪರಿಶೀಲನೆ ಮಾಡ್ತವ್ರೆ. ಇನ್ನೊಂದು ಯಾವ್ದೋ ನೋಡಿ 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 ಕಾರು ಹೊಂಡಾ ಸಿಟಿನ ಹಿಡ್ದವ್ರೆ. ಆಯಪ್ಪನು ಒಂದೇನಲ್ಲೂ ಇಲ್ಲ, ಇದ್ ಮಾಡ್ಕೊಂಡ್ ಬಂದಿರೋದು ಏನೋ ಸಿಗ್ನಲ್ ಜಂಪ್, ಅದನ್ನು ಕೇಸ್. ವೈಟ್ ಕಲರ್ ಹೊಂಡಾ ಸಿಟಿ ಕಾರು. ಆಮೇಲೆ ಅದನ್ನ ಅವರು ಮಾತಾಡ್ತವ್ರೆ ನೋಡಿ. ಇದೇ ತರ ಏನಾಗುತ್ತೆ, ತುಂಬಾ ಹುಷಾರಾಗಿರ್ಬೇಕು ಪಬ್ಲಿಕ್. ಇದು ಏನ್ ಮಾಡ್ತಾರೋ ವಿಡಿಯೋ ಅಂದ್ರೆ ಪಬ್ಲಿಕ್ ಅವೇರ್ನೆಸ್ ವಿಡಿಯೋ ಇದು. ನೀವು ಯಾವತ್ತೂ ಹುಷಾರಾಗಿ ಕರೆಕ್ಟ್ ಆಗಿ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಟ್ರಾಫಿಕ್ ರೂಲ್ಸ್ ನ ಫಾಲೋ ಮಾಡಿದ್ರೆ ನಿಮ್ಗೆ ಏನು ತೊಂದರೆ ಆಗಲ್ಲ. ಯಾವಾಗ ನೀವು ಟ್ರಾಫಿಕ್ ನ ಇದನ್ನೆಲ್ಲ ನೀವು ರೂಲ್ಸ್ ಬ್ರೇಕ್ ಮಾಡ್ತಿರೋ, ಅವಾಗ ಏನಾಗುತ್ತೆ, ನಿಮ್ಗೆ ಅವ್ರು ಹಿಡಿತಾರೆ, ಫೈನ್ ಹಾಕ್ತಾರೆ. ಅಲ್ಲಿ ಎವಿಡೆನ್ಸ್ ಇರ್ತದೆ, ಪ್ರೂಫ್ ಇರ್ತದೆ, ಏನೇನು ನೀವು ರೂಲ್ಸ್ ಬ್ರೇಕ್ ಮಾಡಿದ್ದೀರಾ ಅಂತ. ಅದ್ರ ಪ್ರಕಾರ ಅವರು ಫೈನ್ ಹಾಕಿ ನಿಮ್ಗೆ ದಂಡ ಹಾಕ್ತಾರೆ. ಅಲ್ಲೇ ಆದ್ರೆ ಸ್ಪಾಟಲ್ ಕಟ್ಟಿ, ಇಲ್ಲ ಅಂದ್ರೆ ಬಿಲ್ ಕೊಡ್ತಾರೆ, ಹೋಗ್ಬಿಟ್ಟು ಕೋರ್ಟಲ್ ಕಟ್ಟಿ ಅಂತ ಹೇಳ್ತಾರೆ. ಇದಾರೆ ಒಂದು, ಇವಾಗ ನೋಡಿ 4 ಪೊಲೀಸ್ ಅವರು ಇದಾರೆ ಇಲ್ಲಿ. ಮಧ್ಯಾಹ್ನ 12:30 ಇವಾಗ. ಇದನ್ನ ಏನಂದ್ರೆ ಹುಷಾರಾಗಿ ಅವರು ಇರ್ಬೇಕು. ಪಬ್ಲಿಕ್ ಏನಂದ್ರೆ ಮೇಂಟೈನ್ ಮಾಡ್ಬೇಕು ಅವ್ರು ಕರೆಕ್ಟ್ ಆಗಿ. ಏನೋ
ಡಾಕ್ಯುಮೆಂಟ್ಸ್ ಇಟ್ಕೊಂಡ್ರೆ ಅದೇನು ಉಲ್ಲಂಘನೆ ಆಗಲ್ಲ. ಯಾವಾಗ ನೀವು ಸಿಗ್ನಲ್ ಜಂಪ್ ಮಾಡ್ತಿರೋ ಅವಾಗ ಉಲ್ಲಂಘನೆಗಳಾಗುತ್ತೆ. ಆಮೇಲೆ ಹೆಲ್ಮೆಟ್ ಇಲ್ಲ, ಡಾಕ್ಯುಮೆಂಟ್ ಇಲ್ಲ, ಅವ್ರಿಗೆ ಸುಮ್ಮನೆ ರಿಕ್ವೆಸ್ಟ್ ಮಾಡೋ ಬದಲು ಕರೆಕ್ಟಾಗಿರಿ. ಕರೆಕ್ಟಾಗಿದ್ರೆ ಅವರು ಕರೆಕ್ಟಾಗಿರ್ತಾರೆ. ಅವರು ಸುಮ್ಮನೆ ಹಿಡಿದು ಅವ್ರ ಫೈನ್ ಹಾಕಲ್ಲ ನಿಮಗೆ. ಸೊ ಇದು ಇವತ್ತು ಹಲಸೂರು ಲೇಕ್ ಹತ್ರ ಇದೆ ನಿಮ್ಮ ಏನು ಶಾಂತಿ ಸಾಗರ ಹಾಸ್ಪಿಟ್ಲ್ ಮುಂಭಾಗ, ಶ್ರೀ ನಾರಾಯಣ ಸಮಿತಿ ದೇವಸ್ಥಾನ ಹತ್ರ, ಹಲಸೂರು ಲೇಕ್ ಪಕ್ಕದಲ್ಲಿ ಲೇಕ್ ವ್ಯೂ ಮಹಾಗಣಪತಿ ದೇವಸ್ಥಾನ ಟ್ರಸ್ಟ್ ಇದೆ ಅಲ್ಲ, ಅದ್ರ ಪಕ್ಕದಲ್ಲಿ ಇದು ಕವರೇಜ್ ಆಗಿದೆ. ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ. ನೀವು ಇದ್ರ ಬಗ್ಗೆ ಏನು ಹೇಳ್ತೀರೋ ನೀವು ಕಮೆಂಟ್ಸ್ ಮಾಡಿ. ನೋಡಿ, ಇನ್ನೊಂದು ಯಾವುದೋ ಗಾಡಿ ಹಿಡಿದ್ರು ಇವಾಗ, ನೋಡಿ ಯಾವ ಅಲ್ಲೊಂದು ಆಟೋನ ಹಿಡಿದ್ರು. ಸೊ ಇವರು ಗಾಡಿಗಳನ್ನ ಹಿಡಿಯೋದೇ ಯಾವ್ದು ಗೊತ್ತಾ? ಚಿಕ್ಕ ಟೂ ವೀಲರು, ಚಿಕ್ಕ ಆಟೋ, ಬಡವ್ರನ್ನೇ ಹಿಡಿತಾರೆ ಇವರು. ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಳನ್ನೇ ಹಿಡಿತಾರೆ. ಯಾವತ್ತೂ ಹೋಗಿ ಒಂದು ದೊಡ್ಡ ಕಾರು ನೋಡಿ, ಎಷ್ಟು ಒಳ್ಳೊಳ್ಳೆ ದೊಡ್ಡದು ರಾಯಲ್ ಗಾಡಿಗಳು ಬರುತ್ತೆ, ಅವ್ರನ್ನ ಇವರೆಲ್ಲ ಹಿಡಿಯೋದೇ ಇಲ್ಲ. ಈ ತರ ಒಂದು ಐಷಾರಾಮಿ ಗಾಡಿಗಳನ್ನ ಹಿಡಿಬೇಕು ಅವರು. ಯಾವಾಗ್ಲೂ ಮಿಡಿಲ್ ಕ್ಲಾಸ್ ಫ್ಯಾಮಿಲಿಗೆ ಕಷ್ಟ. ಮಿಡಿಲ್ ಕ್ಲಾಸ್ ಅಂದ್ರೆ ಈ ಟೂ ವೀಲರು, ಆಟೋ, ಎಲ್ಲೋ ಬೋರ್ಡ್ ಗಾಡಿ, ಅದನ್ನೇ ಹಿಡಿತಾರೆ ಪೊಲೀಸರು. ಅಪ್ಗ್ರೇಡ್ ಆಗ್ಬೇಕಪ್ಪ ಪೊಲೀಸರು, ಅಪ್ಗ್ರೇಡ್ ಆಗಿ ಐಷಾರಾಮಿ ಗಾಡಿಗಳು ಏನು ಸಿಗ್ನಲ್ ಜಂಪ್ ಮಾಡಿದಾರೆ ಅಲ್ಲಿ ಸ್ಪಾಟ್ ಅಲ್ಲಿ ಫೈನ್ ಕಟ್ಟಕ್ಕೆ ಅವ್ರಿಗೆ ಪ್ರೆಷರ್ ಮಾಡ್ಬೇಕು. ಆ ತರ ಒಂದು ವ್ಯಾಲ್ಯೂಬಲ್ ಕೆಲಸ ಮಾಡ್ಬೇಕು ಇವರು. ನಾನು ಅವಾಗಿನ್ನ ನೋಡ್ತಾ ಇದ್ದೀನಿ, ಬರೀ ಹಿಡಿತಾರದು ಮಿಡಿಲ್ ಕ್ಲಾಸ್. ಟೂ ವೀಲರು, ಆಟೋ, ಚಿಕ್ಕ ಕಾರು, ಈ ತರ ಹಿಡಿತಾರ್ರಿ ಪೊಲೀಸರು. ಇವರು ಅಪ್ಗ್ರೇಡ್ ಆಗ್ಬೇಕು. ಏನಂದ್ರೆ ಐಷಾರಾಮಿ ಗಾಡಿಗಳು ಎಲ್ಲ ಸಿಗ್ನಲ್ ಜಂಪ್ ಮಾಡ್ತವೆ, ಅವ್ರನ್ನು ಹಿಡಿದು ಅವ್ರ ಮೇಲೆ ಫೈನ್ ಹಾಕಿದ್ರೆ ಆಯ್ತಪ್ಪ ಗ್ರೇಟ್ ಅನ್ಬೋದು. ಯಾವಾಗಾದ್ರೂ ವರ್ಷಕ್ಕೆ ಒಂದ್ಸಲ ಒಂದ್ ಗಾಡಿ ಹಿಡಿತಾರೆ, ಅದ್ ಯಾವ್ದಾದ್ರು ಒಂದು ಫೋಟೋ ಪೋಸ್ಟ್ ಮಾಡ್ತಾರೆ. ಈ ತರ ರೆಗ್ಯುಲರ್ ಆಗಿ ಹಿಡಿಬೇಕು. ರೆಗ್ಯುಲರ್ ಆಗಿ ಹಿಡಿದ್ರೆ ಅದನ್ನು ಜನ ಎಲ್ಲ ಮೆಚ್ತಾರೆ. ಅಲ್ಲಿ ಯಾರೋ ಹೋಗಿ ಪೊಲೀಸ್ ಹತ್ರ ನಿಂತ್ಕೊಂಡು ಮಾತಾಡ್ತಾವ್ರೆ. ಇವರೆಲ್ಲ ಪಾಪ ಬ್ರೇಕ್ ನೀರ್ ಕುಡಿದ್ರು, ಪಾಪ ಅಲ್ಲೇ ನೀರ್ ಕುಡಿದ್ರು, ಅಲ್ಲೇ ನಿಂತ್ಕೊಂಡು ಬ್ರೇಕ್ ತಗೊಂಡ್ರು ಪೊಲೀಸರು. ಇವಾಗ ಇದು ಹಲಸೂರು ಲೇಕ್ ವೀಕ್ಷಕರೇ, ಹಲಸೂರು ಲೇಕ್.